ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಟಿಕೆಟ್ಗಾಗಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ರಾಜಕೀಯ ಬೆಳವಣಿಗೆಗಳು ನಡೀತಾನೆ ಇದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಂತೂ ಯಾವಾಗಲೂ ಕೂಡ ರಾಜಕಾರಣ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದೇ ಈ ಸಂದರ್ಭದಲ್ಲೂ ಕೂಡ ಅಷ್ಟೇ. ಈ ಬಾರಿಯ 2023 ವಿಧಾನಸಭೆ ಎಲೆಕ್ಷನ್ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. JDSನಲ್ಲಿ ರಾಜಕೀಯ ಬಿರುಸು ಪಡೆದುಕೊಳ್ತಾ ಇದೆ. ಹಾಸನ JDS ಟಿಕೆಟ್ಗಾಗಿ HD ರೇವಣ್ಣ ಕುಟುಂಬ ಹಾಗೂ HD ಕುಮಾರಸ್ವಾಮಿ ಮಧ್ಯೆ ಬಿಗ್ ಫೈಟ್ ಏನಾದರೂ ಶುರು ಆಗ್ಬಿಟ್ಟಿದೆಯಾ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಇದು ತಣ್ಣಗಾಗುವಂಥ ಮೊದಲೇ ಜಿಲ್ಲೆಯ ಮತ್ತೊಂದು ಕ್ಷೇತ್ರವಾಗಿರುವಂಥ ಅರಕಲಗೂಡಿನಲ್ಲಿ ಹಾಲಿ JDSನ ಶಾಸಕ AT ರಾಮಸ್ವಾಮಿ ಇದ್ದರೂ ಸಹ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ವಿರೋಧಿ ಮಂಜುಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಮಂಜು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡುವ ಮೊದಲೇ HDK JDSನಿಂದ ಟಿಕೆಟ್ ಆಫರ್ ಅನ್ನು ನೀಡಿದ್ರು. ಹಾಸನ ಜಿಲ್ಲಾ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಇಲ್ಲ ಅರಕಲಗೂಡು ರಾಮಸ್ವಾಮಿಯವರಾಗಲಿ, ಇಲ್ಲಿಯವರೆಗೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಗಾಗಲಿ ಪಕ್ಷದ ಸಭೆಗಳನ್ನು ಕರೆದಾಗ ಬಂದಿಲ್ಲ. ಅವರಿಬ್ಬರು ಈಗಾಗಲೇ 2 ವರ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ. ಈಗಾಗಲೇ ನಾನು ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಮಂಜು ಅವರನ್ನು ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ. ಸದ್ಯದಲ್ಲೇ ತೀರ್ಮಾನ ಮಾಡಿ. ಇನ್ನು ಈ ಬಗ್ಗೆ ಮಂಜು ಪ್ರತಿಕ್ರಿಯಿಸಿದ್ದು, ನಾನು ಅವರು ಮಾತನಾಡಿದ್ದು ನಿಜ. ದೇವೇಗೌಡರು ರೇವಣ್ಣ ಮಾತನಾಡಿದ್ದು ಸತ್ಯ. ನಾನು ಸೀರಿಯಸ್ ಆಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದೆ. ಕಾಂಗ್ರೆಸ್ನವರು ನಮ್ಮನ್ನ ಗುರುತಿಸುವಲ್ಲಿ ವಿಫಲರಾದರು. ನಾನು ಕಾಂಗ್ರೆಸ್ನಲ್ಲಿದ್ದಾಗ 16 ಜಿಲ್ಲಾ ಪಂಚಾಯಿತಿ, 1 MLC ಗೆಲ್ಲಿಸಿ ದಾಖಲೆಯನ್ನು ಮಾಡಿದೆ. ಅದನ್ನು ಉಪಯೋಗಿಸಿಕೊಳ್ಳುವಲ್ಲಿ ವಿಫಲರಾದರು. ನಾನು ಸುರ್ಜೇವಾಲಾ DKC ಜೊತೆ ಮಾತನಾಡಿದ್ದೆ. ಅವರು ಹೊಳೆನರಸೀಪುರದಲ್ಲಿ ನಿಲ್ಲಕ್ಕೆ ಹೇಳಿದರು. ನಾನು ಅರಕಲಗೂಡು ಬಿಟ್ಟು ಹೋಗಲ್ಲ ಅಂತ ಹೇಳಿದೆ. ಈಗ JDSನವರು ನನ್ನನ್ನು ಗುರುತಿಸಿದ್ದಾರೆ. ಕುಮಾರಸ್ವಾಮಿಗೆ ಆಭಾರಿಯಾಗುತ್ತೇನೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ರು. ಮಂಜು ಅವರು JDSಗೆ ಹೋಗ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಹಾಸನದ ಕಾಂಗ್ರೆಸ್ಗೆ ಮಾತ್ರ ಹೊಡೆತ ಬಿದ್ದಂತ ಆಗ್ತಾ ಇದೆ. ನಾನು ಕಾಂಗ್ರೆಸ್ಸಲ್ಲಿದ್ದಾಗ ಈ ಜಿಲ್ಲೆಯಲ್ಲಿ 16 ಜಿಲ್ಲಾ ಪರಿಷತ್ತು, 1 MLC ನಾನು ಗೆಲ್ಲಿಸಿ ಒಂದು ದಾಖಲೆನ ಮಾಡಿದ್ದೆ ಅಂತ ನನ್ನ ಭಾವನೆ. ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ವಿಫಲರಾದರು. ಈ ಕುಮಾರಸ್ವಾಮಿಗಳು ಇವತ್ತು ಬರ್ತಾ ಹೇಳಿದ್ರು, ಪತ್ರಿಕೆ ಇದರಲ್ಲಿ ಮಂಜೂರ ಹತ್ರ ಮಾತಾಡಿದ್ದೀವಿ, ಅವ್ರೇನಾದ್ರೂ ನಮ್ಮ ಪಾರ್ಟಿಗೆ ಬಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಅವರಿಗೆ ಆಭಾರಿಯಾಗಿರ್ತೀನಿ. ನನ್ನನ್ನು ಅವರು ಗುರುತಿಸಿದ್ದಾರೆ, ಆ ಪಕ್ಷದಲ್ಲಿ ಕೊಡ್ತೀನಿ ಅಂತೇಳಿ. ನಾನು ದೇವೇಗೌಡರಿಗೆ, ರೇವಣ್ಣ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ, ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ನನ್ನ ಗುರ್ತು ಮಾಡಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರ ಕುಟುಂಬಕ್ಕೆ ಧನ್ಯವಾದ. ಹಾಸನದ ಅರಕಲಗೂಡಿನಿಂದ ಮಾಜಿ ಸಚಿವ ಮಂಜುಗೆ JDS ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ AT ರಾಮಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. HD ರೇವಣ್ಣ ವಿರುದ್ಧ ಪರೋಕ್ಷವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ATR ಚರ್ಚೆ ಮಾಡಲಿಕ್ಕೆ, ಸತ್ಯ ಹೇಳಲಿಕ್ಕೆ ಹಿಂದೂ ಮುಂದೆ ನೋಡಲ್ಲ. ನಾನು ಸುಳ್ಳು ಹೇಳಲಿಕ್ಕೆ ತುಂಬ ಭಯ ಪಡ್ತೀನಿ. ನಾನು ಸತ್ಯ ಹೇಳಲಿಕ್ಕೆ ಏನೂ ಹಿಂಜರಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ವಿವರವಾಗಿ ಚರ್ಚೆ ಮಾಡ್ತೀನಿ. ಜನರ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಇನ್ನು ಮನೆಯೊಳಗೆ ಇರ್ತಕ್ಕಂಥ ಜನವೇ ತಾನೇ ಮನೆ ಹಾಳು ಮಾಡೋರು. ಹೊರಗಿನವರು ಹೇಗೆ ಹಾಳು ಮಾಡ್ತಾರೆ? ಅವರ ಮನೆಗೆ ಅವರೇ ಬೆಂಕಿ ಹಾಕ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಯಾರನ್ನ ಸುಡ್ತದೆ ಅಂತ ಕಾದು ನೋಡಿ ಅಂತ ಹೇಳಿದ್ದಾರೆ. ಸಂಚಗಳು ನನ್ನ ಗಮನಕ್ಕೆ ಮೊದಲೇ ಬಂದಿತ್ತು. ಇನ್ನೂ ಹೆಚ್ಚು ವಿಷಯಗಳನ್ನ ನಾನು ಕೂಲಂಕುಷವಾಗಿ ಮಾತನಾಡ್ತೀನಿ. ಚರ್ಚೆ ಮಾಡಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ. ಸತ್ಯ ಹೇಳಲಿಕ್ಕೆ, ಸುಳ್ಳು ಹೇಳಲಿಕ್ಕೆ ಬಹಳ ಭಯ ಪಡ್ತೀನಿ ನಾನು. ಸತ್ಯ ಹೇಳಲಿಕ್ಕೆ ಏನು ಹಿಂಜರಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ. ತಪ್ಪನ್ನು ಎತ್ತಿ ಹೇಳೋದೇ ನನ್ನ ತಪ್ಪು ಅನ್ನೋದಾದರೆ ಜನರ ತೀರ್ಮಾನಕ್ಕೆ ಬಿಡ್ತೀನಿ. ನಿಮ್ಮ ತೀರ್ಮಾನಕ್ಕೂ ಕೂಡ ನಾನು ಬಿಡ್ತೀನಿ. ಜನರಿಗಾಗಿ ನಾನು ಅಂತ ಹೇಳಿದೆ. ಜನರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಅವರ ಅಭಿಪ್ರಾಯ ಕೇಳಿದೆ ನಾನು ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಈ JDS ಪಂಚರತ್ನ ಯಾತ್ರೆ ಅಂತ ಯಾಕೆ ಹೆಸರಿಟ್ಟರು? ಅದು ನವಗ್ರಹ ಯಾತ್ರೆ ಅಂತ ಹೆಸರಿಡಬೇಕಾಗಿತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿಯನ್ನು ಮಾಡಿದರು. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ನೋಡಿಕೊಳ್ಳುವಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. BJP ವಿಜಯ ಸಂಕಲ್ಪ ಯಾತ್ರೆ ಬದಲಿಗೆ CD ಸಂಕಲ್ಪ ಯಾತ್ರೆ ಅಂತ ಹೆಸರಿಡಿ ಅಂತ HDK ತಿರುಗೇಟನ್ನು ಕೊಟ್ಟರು. ಇನ್ನು JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಸಹ ಜೋಶಿ ಹೇಳಿಕೆ ವಿರುದ್ಧ ಕಿಡಿಕಾರಿದರು. ಜೋಶಿಗೆ ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರ CD ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ.
ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಸಿ ಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿ ಡಿಗಳವೆಲ್ಲ ಸ್ಟೇ ತಗೊಂಡಿರೋದು, ಆ ಸಿ ಡಿ ಸಂಕಲ್ಪ ಅಂತ ಹೆಸರಿಟ್ಟು ಒಂದು ಸಂಗಮ ಮಾಡಲಿ, ಎಲ್ಲ ಬ್ಯಾಂಕ್ನ ಫ್ರಾಡ್ ಮಾಡಿ ಅಂಥದಕ್ಕೆ ರಕ್ಷಣೆ ಕೊಟ್ಕೊಂಡು ಜೀವನ ಮಾಡ್ಕೊಂಡಿರೋರು ನೀವು. ಅಂಥ ಕೆಲಸ ನಾವು ಮಾಡಿಲ್ಲ. ಅದಕ್ಕೆ ನೀವು ನವಗ್ರಹ ಇಡೋಣ, ಮೊದಲು ನಿಮ್ಮದನ್ನು ಇಟ್ಕೊಳ್ಳಿ, ಸಿ ಡಿ ಗ್ರಹ ಅಂತೇಳಿ. ನಾಳೆ ಬೆಳಗ್ಗೆ ಹುಬ್ಬಳ್ಳಿಗೆ ನಾನೇ ಹೋಗ್ತಾ ಇದ್ದೀನಿ. ದೇಶಪಾಂಡೆ ಎಷ್ಟು ಜನ ನನ್ನ ಜೊತೆಗೆ ಸೇರ್ತಾರೆ ನಾಳೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಾನು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಯಿತು. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್, ಹಾಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸೇರಿದಂತೆ ಬಿಜೆಪಿಯ ಶಾಸಕರು, ಸಚಿವರು ಭಾಗವಹಿಸಿದರು. ಸಭೆಯಲ್ಲಿ ಎಲೆಕ್ಷನ್ ಗೆಲ್ಲೋ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ರಾಜ್ಯದ 4 ಭಾಗಗಳಿಂದ ವಿಜಯ ಸಂಕಲ್ಪ ರಥಯಾತ್ರೆ ನಡೆಸಲಿಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಸಿಎಂ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಯಡಿಯೂರಪ್ಪ, ಅರುಣ್ ಸಿಂಗ್ ನೇತೃತ್ವದಲ್ಲಿ ರಥಯಾತ್ರೆ ನಡೆಯಲಿದೆ. ಬಿಜೆಪಿ ರಥಯಾತ್ರೆಯಲ್ಲಿ ರಾಷ್ಟ್ರೀಯ ನಾಯಕರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಮಾತನಾಡಿರುವಂಥ ಮಾಜಿ ಸಿಎಂ BS ಯಡಿಯೂರಪ್ಪನವರು ಏಪ್ರಿಲ್ 10ರಿಂದ 12 ಒಳಗಡೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಬಾರಿ ಬಿಜೆಪಿ 130ರಿಂದ 140 ಸ್ಥಾನವನ್ನು ಗೆಲ್ತೇವೆ ಅಂತ ಅಂದರು. ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಬಹುಶಃ ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟ ಬಹುಮತವನ್ನು ಪಡೆದು 130-140 ಸೀಟುಗಳನ್ನು ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕಟೀಲ್ ಮಾತನಾಡಿದ್ದು ಜೆಡಿಎಸ್ ಪಂಚರತ್ನ ಯಾತ್ರೆ, ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ವಿರುದ್ಧ ಕಿಡಿಕಾರಿದರು. ಮಧ್ಯೆ ಚುನಾವಣೆಗಾಗಿ ಬಿಜೆಪಿ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಅವರನ್ನ ನೇಮಕ ಮಾಡಲಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರನ್ನ ಸಹ ಪ್ರಭಾರಿಯಾಗಿ ಬಿಜೆಪಿ ನೇಮಕ ಮಾಡಿದೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಉಸ್ತುವಾರಿಯನ್ನ ನೇಮಕ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಸಹ ಪ್ರಭಾರಿಯಾಗಿ ನೇಮಕ ಮಾಡಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಳ್ಳು ಯಾರು ಹೇಳ್ತಾರೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತು. ಚಿಕ್ಕಮಗಳೂರಿಗೆ ಸ್ಯಾಂಕ್ಷನ್ ಆಗಿದ್ದಂಥ ಮೆಡಿಕಲ್ ಕಾಲೇಜು ರದ್ದು ಮಾಡಿ ದತ್ತಪೀಠಕ್ಕೆ ಮೋಸ ಮಾಡಿದರಂತೆ. DJ ಹಳ್ಳಿ, KG ಹಳ್ಳಿ ಗ್ಯಾಂಗಿಗೆ ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ಸು, RSS ದೇಶಭಕ್ತಿಯನ್ನ ಕಲಿಸುತ್ತೆ. ನಾನು ಸುಳ್ಳು ಹೇಳುವಂತ ರಾಜಕಾರಣಿ ಅಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ CT ರವಿ ಹೇಳಿದ್ದಾರೆ. ಮೀಸಲಾತಿ ಹೆಚ್ಚಳ ಮಾಡ್ತೇವೆ ಅಂತ ದಲಿತರಿಗೆ ಕಾಂಗ್ರೆಸ್ ಮೋಸ ಮಾಡ್ತು ಅಂತ CT ರವಿ ಆರೋಪವನ್ನು ಮಾಡಿದರು. ದಲಿತ ನಾಯಕರಾಗಿರುವಂಥ ಪರಮೇಶ್ವರ್ ಹಾಗೂ ಮುನಿಯಪ್ಪ ಅವರನ್ನ ಸೋಲಿಸಿದ್ದು ಕಾಂಗ್ರೆಸ್ಸಿಗರೇ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಇದು ಬಹಿರಂಗ ಸತ್ಯ ಅಂತ ಕಿಡಿಕಾರಿದರು. ನಾನೇ ಸೋಲಿಸಿದ್ದು ಅನ್ನೋದು ಸಿದ್ದು ಎದೆಯೊಳಗಿಂದ ಕೇಳಿಸುತ್ತೆ. ಪರಮೇಶ್ವರ್ ಸೋಲಿಸಲಿಕ್ಕೆ ಹಫ್ತಾ ಯಾರಿಗೆ ಕೊಟ್ಟಿದ್ದು, ಅವರೇ ಹೊರಗಡೆ ಹೇಳಿದ್ದಾರೆ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯನವರಿಗೆ ಸಚಿವ ಸುಧಾಕರ ಮತ್ತೆ ಟಾಂಗನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಸುಧಾಕರ ಮಾತನಾಡಿದ್ದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಪ್ರಜಾಧ್ವನಿ ಕಾರ್ಯಕ್ರಮ ಪ್ರಜೆಗಳ ಧ್ವನಿ ಆಗಿರಲಿಲ್ಲ, ಸುಧಾಕರ ತೆಗೊಳ್ಳಿಕ್ಕೆ ಮಾಡಿದಂಥ ಧ್ವನಿ ಆಗಿತ್ತು. ದಮ್ಮಯ್ಯ ಸುಧಾಕರನ ಸೋಲಿಸಿ ಅಂತ ಕೈ ಮುಗಿದು ಕೇಳಿಕೊಂಡ್ರು. ಇದೇ ಬಾಯಲ್ಲಿ 2013-18ರವರೆಗೆ 16 ಸಲ ಬಂದಿದ್ರಲ್ಲ, 223 ಕ್ಷೇತ್ರದಲ್ಲಿ ನಂಬರ್ 1 ಶಾಸಕ ಸುಧಾಕರ್ ಅಂತಿದ್ರಲ್ಲ, ಅವಾಗ ನೀವು ಯಾವ ಸಿದ್ದರಾಮಯ್ಯ ಆಗಿದ್ದೀರಿ? ಈಗ ಏನೇ ಮಾಡಿ ಸೋಲಿಸಬೇಕು ಅಂತಿರಲ್ಲ, ಯಾವ ಕಾರಣಕ್ಕೆ ಸೋಲಿಸಬೇಕು ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಆ್ಯಕ್ಚುಲಿ ಸುಧಾಕರ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಬೈದು ಬಿಟ್ಟಿದ್ರು. ಇವರು ಕಾಂಗ್ರೆಸ್ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನೇ ಪ್ರಶ್ನೆ ಕೇಳ್ತಾರೆ. ಅವಾಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ 16ನೇ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದಾರೆ. ಹುಲಿಕೆರೆ ಜನರಿಗೆ ಹಕ್ಕುಪತ್ರ ಸೇರಿದಂತೆ ವಿವಿಧ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯವನ್ನು ವಿತರಣೆ ಮಾಡಲಾಯಿತು. ಗ್ರಾಮ ವಾಸ್ತವ್ಯಕ್ಕೂ ಮೊದಲು 3 ಕಿಲೋಮೀಟರ್ ಎತ್ತಿನ ಗಾಡಿಯಲ್ಲಿ ರೋಡ್ ಶೋ ಮಾಡಲಾಯಿತು. ಪಿಳ್ಳೇನಹಳ್ಳಿಯಿಂದ ಹುಲಿಕೆರೆಯವರೆಗೆ 3 ಕಿಲೋಮೀಟರ್ ಎತ್ತಿನ ಗಾಡಿ ಮೆರವಣಿಗೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಅವರನ್ನ ಕರೆತರಲಾಯಿತು. ಶಾಸಕ CT ರವಿ ಅಶೋಕಿಗೆ ಸಾಥ್ ಕೊಟ್ಟಿದ್ದರು. ಮೆರವಣಿಗೆಯಲ್ಲಿ 200ಕ್ಕೂ ಹೆಚ್ಚು ಎತ್ತಿನ ಗಾಡಿಗಳು ಭಾಗಿಯಾಗಿದ್ದವು. ಚಾಮರಾಜನಗರದಲ್ಲಿ H. ವಿಶ್ವನಾಥ್ ಬಗ್ಗೆ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ.
ರಕ್ತದ ಕಣಕಣದಲ್ಲೂ ಕಾಂಗ್ರೆಸ್ ಇದೆ ಎಂಬ ವಿಶ್ವನಾಥ್ ಹೇಳಿಕೆ ಬಗ್ಗೆ ಮಾತನಾಡಿದ್ದು, ವಿಶ್ವನಾಥ್ ಬುದ್ಧಿಜೀವಿ, ಹಳ್ಳಿ ಹಕ್ಕಿ ಅವರಿಗೆ ಒಳ್ಳೆಯದಾಗಲಿ ಅಂತ ಸಚಿವ ವಿ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ಸಿಡಿ ರಾಜಕೀಯದ ಬಗ್ಗೆ ಮಾತನಾಡಿದ್ದು, ನನಗೆ ಸಿಡಿ ಪಾಡಿ ಯಾವುದೂ ಗೊತ್ತಿಲ್ಲ. ನಾನು ಸಿದ್ಧಗಂಗೆ ಆದಿಚುಂಚನಗಿರಿ ಗುರುಗಳ ಪರಮ ಶಿಷ್ಯ. ನೀವು ಯಾವ ಪ್ರಶ್ನೆ ಯಾರಿಗೆ ಕೇಳಬೇಕು ಅಂತ ಕೇಳದೆ ನನ್ನನ್ನು ಕೇಳಿದ್ದು ಹೇಗೆ? ನಾನು ಅಭಿವೃದ್ಧಿ ಜಪ ಮಾಡೋನು, ಈ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳೋದು. ಬುದ್ಧಿಜೀವಿಗಳು ಹಳ್ಳಿ ಅಕ್ಕಿ ಅವ್ರದ್ದು ಒಳ್ಳೇದಾಗ ಸಿಡಿ ಪಾಡಿ ಮತ್ತೊಂದು ನಾನು ಸಿದ್ಧಗಂಗೆ ಅವ್ರನ್ನ ಸುತ್ತು ಇದು ಆದಿಚುಂಚನಗಿರಿ ಪರಮ ಶಿಷ್ಯ. ನೀನು ಯಾವ ಕ್ವಶನ್ ಯಾರು ಕೇಳಬೇಕು ಕೇಳ್ತೀರಾ? ರಾಂಗ್ ಡೈರೆಕ್ಷನ್ ಹೋದ್ರೆ ನಾನು ಏನು ಮಾಡಲಿ? ನಿಮಗೆ ನನಗೆ ಗೊತ್ತಿಲ್ಲ ತಂದೆ, ನನಗೆ ಗೊತ್ತಿಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ನಾನು ಅಭಿವೃದ್ಧಿ ಪರವಾಗಿ ನಾನು ಜಪ ಮಾಡೋದು. ಗಂಟೆಗಟ್ಟಲೆ ಕೂತ್ಕೊಂಡು ನೀತಿ ಪಾಠ ಮಾಡಿದ್ದು ಅದಕ್ಕೋಸ್ಕರ ವಿನ ಇವೆಲ್ಲ ನಮಗೆ ಎಲ್ಬೋಲ್ಡ್. ನಾವು ನಂಬಿಕೆ ಹೇಳಿದ್ರೆ ನಿಮ್ಗೆ ಸುಖ ಇಲ್ಲ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಸರ್ಕಾರಿ ಭೂಮಿ ಕಬಳಿಕೆ ಪ್ರಕರಣದಲ್ಲಿ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಒಂದು ವಾರದಲ್ಲಿ ನ್ಯಾಯಾಲಯದ ಆದೇಶ ಕುರಿತು ಅನುಪಾಲನಾ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ಒಂದು ವೇಳೆ ವರದಿ ಸಲ್ಲಿಸದಿದ್ದರೆ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆರೋಪ ನಿಗದಿ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದೆ. ಪ್ರಕರಣದ ತನಿಖೆಯನ್ನು ನಡೆಸಿ ವರದಿ ಸಲ್ಲಿಸುವಂತೆ ಲೋಕಾಯುಕ್ತರು ಆದೇಶಿಸಿದ್ರು. ಲೋಕಾಯುಕ್ತರ ಆದೇಶ ಜಾರಿ ಮಾಡುವಂತೆ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಆದೇಶ ಪಾಲನೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಎಸ್ಆರ್ ಹಿರೇಮಠ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದರು. ಇದೀಗ ನ್ಯಾಯಮೂರ್ತಿ ಬಿ ವೀರಪ್ಪ ಮತ್ತು ಕೆಎಸ್ ಹೇಮಲೇಖ ಅವರ ಪೀಠ ಮತ್ತೆ ಸಮಯ ಕೇಳಿದ್ದಕ್ಕೆ ಸರ್ಕಾರದ ವಿರುದ್ಧ ಗರಂ ಆಗಿದೆ. ಎಚ್ಡಿಕೆ ಸಾವಿತ್ರಮ್ಮ, ಡಿಸಿ ತಮ್ಮಣ್ಣ ಅವರು ತಮ್ಮ ಪ್ರಭಾವವನ್ನು ಬಳಸಿ ಭೂಮಿ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿತ್ತು. ಬೀದರ್ನ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ಭರ್ಜರಿಯಾಗಿ ನಡೆದಿದೆ. ತೇರು ಮೈದಾನದಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀಪ ಬೆಳಗುವ ಮೂಲಕ ಚಾಲನೆಯನ್ನು ಕೊಟ್ಟರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಎಂಎಲ್ಸಿಗಳು, ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಿದ್ದು ಜೀವನದ ಕಥಾ ಗಾಯನ ಸಿಡಿ ಬಿಡುಗಡೆ ಮಾಡಲಾಯಿತು. ಹೈದರಾಬಾದ್ನ ಶ್ರೀಧರ್ ಎಂಬುವರಿಂದ ಸಿದ್ದು ಬಯೋಪಿಕ್ ಸಿಡಿ ತಯಾರು ಮಾಡಲಾಗಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಣಕ್ಕಿಳಿಯೋದು ಪಕ್ಕಾನ ಅನ್ನುವಂಥ ಅನುಮಾನ ಮೂಡಿಸಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂಥ ವಿನಯ್ ಕುಲಕರ್ಣಿ, ಸಿಎಂ ವಿರುದ್ಧ ಶಿಗ್ಗಾವಿಯಲ್ಲಿ ಸ್ಪರ್ಧೆಗಿಳಿಯುವಂಥದ್ರ ಬಗ್ಗೆ ಪಕ್ಷ ನಡೆಸಿದ ಸರ್ವೆಯಲ್ಲಿಯೇ ನನ್ನ ಹೆಸರು ಮುನ್ನೆಲೆಗೆ ಬಂದಿದೆಯಂತೆ. ಸರ್ವೆಯಲ್ಲಿ ಹೆಚ್ಚು ಜನರು ವಿನಯ್ ಕುಲಕರ್ಣಿ ಬೇಕು ಅಂತ ಹೇಳಿದಾರಂತೆ. ಕಾಂಗ್ರೆಸ್ ಮುಖಂಡರು ಕೂಡ ನನ್ನನ್ನು ಕರೆದು ಮಾತನಾಡಿದ್ದಾರೆ. ಆದರೆ ನಾನು ಶಿಗ್ಗಾವಿಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ ಕುಲಕರ್ಣಿ. ಕೋಲಾರ ಜಿಲ್ಲೆಯ ಮಾಲೂರು ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಷಣ ಮಾಡಿದಂಥ ಮುನಿಯಪ್ಪ ಮುನಿಸು ಮರೆಯುವ ವಿಚಾರ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಜೊತೆಗೆ ಭಿನ್ನಾಭಿಪ್ರಾಯ ಇದ್ದದ್ದು ನಿಜ, ಆದರೆ ನಾವೆಲ್ಲ ಒಂದೇ ಕುಟುಂಬ, ಭಿನ್ನಾಭಿಪ್ರಾಯ ಸಹಜ ಅಂತ ಹೇಳಿದ್ದಾರೆ ಮುನಿಯಪ್ಪ. ಇನ್ನು ಶಾಸಕ ನಂಜೇಗೌಡರನ್ನ 50,000 ಲೀಡ್ ಕೊಟ್ಟು ಗೆಲ್ಲಿಸಿ ಅಂತ ಕೆಎಚ್ ಮುನಿಯಪ್ಪ ಕರೆಯನ್ನು ಕೊಟ್ಟಿದ್ದಾರೆ. ವಿಜಯನಗರದ ಸುಕ್ಷೇತ್ರ ಮೈಲಾರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಯನ್ನು ಕೊಟ್ಟಿದ್ದರು. ಶ್ರೀ ಕ್ಷೇತ್ರ ಮೈಲಾರ ಗ್ರಾಮದಲ್ಲಿನ 7 ಕೋಟಿ ವಸತಿ ಶಾಲೆ ಉದ್ಘಾಟನೆಯನ್ನು ಮಾಡಿದರು. ಕಾಗಿನೆಲೆ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು, ಸಚಿವರಾದಂಥ ಗೋವಿಂದ ಕಾರಜೋಳ ಸಿಎಂ ಜೊತೆ ಇದ್ದರು. ಬಾಂಬೆ ಬಾಯ್ಸ್ ಅಶ್ಲೀಲ ವಿಡಿಯೋ ವಿರುದ್ಧ ಕೋರ್ಟ್ನಿಂದ ಸ್ಟೇ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೌದಪ್ಪ, ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೈ ಅಂತ. ಇದು ಎಲೆಕ್ಟ್ರಾನಿಕ್ ಯುಗ, ಏನು ಬೇಕಾದರೂ ಸೃಷ್ಟಿ ಮಾಡುವುದು. ಗೌರವಯುತವಾಗಿ ಬದುಕೋದಕ್ಕೆ ಈ ರೀತಿ ಕೋರ್ಟ್ನಿಂದ ತಡೆ ತಂದಿದ್ದೇವೆ ಅಂತ ದಾವಣಗೆರೆಯಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಶಾಸಕ ಹ್ಯಾರಿಸ್ ಮತ್ತು ಬೆಂಬಲಿಗರ ವಿರುದ್ಧ ಮಾಜಿ ಕೆಎಸ್ ಅಧಿಕಾರಿ ಹಾಗೂ ಆಪ್ ಮುಖಂಡ ಮಥಾಯಿ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಾಂತಿನಗರ ವ್ಯಾಪ್ತಿಯಲ್ಲಿ ಪ್ರಣಾಳಿಕೆ ಸಿದ್ಧಪಡಿಸಲಿಕ್ಕೆ ಮಥಾಯಿ ಹಾಗೂ ಆಪ್ ಕಾರ್ಯಕರ್ತರು ಜನರ ಸಮಸ್ಯೆಯನ್ನು ಆಲಿಸ್ತಾ ಇದ್ರು. ಈ ವೇಳೆ ಅಲ್ಲಿಗೆ ಬಂದಂಥ ಹ್ಯಾರಿಸ್ ಬೆಂಬಲಿಗರು ಬೆದರಿಕೆಯನ್ನು ಹಾಕಿದ್ದಾರಂತೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾಳೆ ಒಂದೇ ದಿನ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ಬಳಿ ಇರುವಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಾಣದ ಹೆಲಿಕಾಪ್ಟರ್ ಉತ್ಪಾದನಾ ಕಾರ್ಖಾನೆಯನ್ನು ಉದ್ಘಾಟಿಸಲಿದ್ದಾರೆ. ಈ G20 ಪೆಟ್ರೋಲ್ ವಿತರಣೆಗೂ ಕೂಡ ಮೋದಿ ಚಾಲನೆಯನ್ನು ನೀಡಿದ್ದಾರೆ. ತುಮಕೂರು ಕೈಗಾರಿಕಾ ಟೌನ್ಶಿಪ್ಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಗೂ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ.
ಕೋಲಾರದಲ್ಲಿ ಬೋರ್ವೆಲ್ ಕೇಬಲ್ ಕಳವು ಮಾಡ್ತಾ ಇದ್ದಂಥ ಇಬ್ಬರು ಕಳ್ಳರಿಗೆ ಗ್ರಾಮಸ್ಥರು ಧರ್ಮದೇಟನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ರೈತ ಅನಿಲ್ ಎಂಬುವರ ತೋಟದಲ್ಲಿ ಕೇಬಲ್ ಕದಿತಾ ಇದ್ದಂಥ ಸಂದರ್ಭದಲ್ಲಿ ಹಿಡಿದು ಗ್ರಾಮಸ್ಥರು ಥಳಿಸಿದ್ದಾರೆ. ರಾಯಚೂರಲ್ಲಿ ಸಾರಿಗೆ ಬಸ್ ಹಾಗೂ ಟಾಟಾ ಏಸ್ ನಡುವೆ ಭೀಕರ ಅಪಘಾತ ನಡೆದಿದೆ. ಟಾಟಾ ಏಸ್ ಡ್ರೈವರ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿಯ ಅಸಮಕಲ್ ಬಳಿ ಘಟನೆ ನಡೆದಿದೆ. ನೆಲಮಂಗಲದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕುಟುಂಬದ 3 ಜನ ಸದಸ್ಯರು ಜೈಲು ಪಾಲಾದಂಥ ಘಟನೆ ನಡೆದಿದೆ. 3ರನ್ನ ಜೈಲಿಗೆ ಕಳುಹಿಸಿದಂಥ ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೋವಿಂದರಾಜು, ಚನ್ನಪ್ಪ ಮತ್ತು ಅಂಜಿನಪ್ಪ ಬಂಧನಕ್ಕೊಳಗಾದಂಥ ಗ್ರಾಮಸ್ಥರು. 3ರಲ್ಲಿ ಗೋವಿಂದರಾಜು ಎಂಬಾತನ ಪತ್ನಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಇಂದು ಮಾಘ ಶುದ್ಧ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿದೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥ ಮಾಘ ಶುದ್ಧ ಹುಣ್ಣಿಮೆ ದಿನ ಕಾವೇರಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ದೇವಿ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬುದು ಪ್ರತೀತಿ ಇದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗುಜರಾತ್ನ ವಲ್ಸದ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಜಿಐಡಿಸಿ ಕಂಪನಿಯಲ್ಲಿ ಬೆಂಕಿ ಬಿದ್ದಿದ್ದು ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಗಳು ಬೆಂಕಿ ನಂದಿಸಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ. कंपनी का नाम क्या है? कंपनी का नाम क्या है? सोनी मेटल ना. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಆದಿವಾಸಿ ಜನರು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆದಿವಾಸಿ ಜನರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. 100 ಮಹಿಳೆಯರು, ಪುರುಷರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಜಮ್ಮು ಕಾಶ್ಮೀರದಲ್ಲಿ ತೆರವು ಕಾರ್ಯಾಚರಣೆ ವಿರೋಧಿಸಿ ಜನರು ಬೀದಿಗೆ ಇಳಿದಿದ್ದಾರೆ. ಜಮ್ಮು ಆಡಳಿತ ಸುಂಜವಾನ್ ಹೆದ್ದಾರಿಗಾಗಿ ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದು ಬತ್ತಿಂದಿ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆ ವೇಳೆ ಕಲ್ಲು ತೂರಾಟವೂ ಕೂಡ ನಡೆದಿದೆ. ಅಸ್ಸಾಂನ ಬಿಸ್ವನಾಥ್ನಲ್ಲಿ ಮಹಿಳೆಯರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ಮಾಡಿದರು. ಬಾಲ್ಯ ವಿವಾಹ ವಿರೋಧಿ ಅಭಿಯಾನದಲ್ಲಿ ನಮ್ಮ ಗಂಡ ಹಾಗೂ ಮಗನನ್ನ ಬಂಧಿಸಲಾಗಿದೆ. ಕೂಡಲೇ ಪೊಲೀಸರು ಬಿಡುಗಡೆ ಮಾಡಬೇಕು ಅಂತ ಬೆಹಾಲಿ ಠಾಣೆ ಎದುರು ಆಕ್ರೋಶವನ್ನ ಹೊರಹಾಕಿದರು. ತಮಿಳುನಾಡಿನ ತಿರುಪತ್ತೂರಿನಲ್ಲಿ 4 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ತಿರುಪತ್ತೂರಿನ ವಾಣಿಯಂಬಾಡಿಯಲ್ಲಿ ಕಾಲ್ತುಡಿತದಿಂದ 4 ಮಹಿಳೆಯರು ಅಸುನೀಗಿದ್ದಾರೆ. ಉಚಿತ ಸೀರೆ ವಿತರಣೆ ಮಾಡಲಿಕ್ಕೆ ಟೋಕನ್ ಕೊಡಲಾಗ್ತಾ ಇತ್ತು. ಈ ವಿಚಾರ ತಿಳಿದಂಥ 100 ಮಹಿಳೆಯರು ಸ್ಥಳದಲ್ಲಿ ಜಮಾಯಿಸಿದರು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ದುರ್ಘಟನೆ ನಡೆದಿದೆ. ಪ್ರಸಿದ್ಧ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಭಕ್ತರಿಗೆ ನೀಡಲಾಗುವಂಥ ಲಡ್ಡು ಪ್ರಸಾದ ತಯಾರಿಕೆಗೆ ಸಂಪೂರ್ಣ ಸ್ವಯಂಚಾಲಿತ ಯಂತ್ರವನ್ನು ಬಳಸುವಂಥ ಯೋಜನೆ ರೂಪಿಸಲಾಗಿದೆ. ದಿನಕ್ಕೆ 6 ಲಕ್ಷ ಲಡ್ಡು ತಯಾರಿಸಬಲ್ಲ 50 ಕೋಟಿ ರೂಪಾಯಿ ವೆಚ್ಚದ ಯಂತ್ರವನ್ನು ರಿಲಯನ್ಸ್ ಕಂಪನಿಯು ದೇಗುಲಕ್ಕೆ ನೀಡಿದೆ. ಸದ್ಯ ಈಗ ದೊಡ್ಡ ಪಾತ್ರಗಳನ್ನು ಬಳಸುವ ಮೂಲಕ ಲಡ್ಡುಗಳನ್ನು ತಯಾರಿಸಲಾಗ್ತದೆ. ಇನ್ನು ಮುಂದೆ ಯಂತ್ರಗಳ ಮೂಲಕ ಲಡ್ಡುವನ್ನು ತಯಾರಿಸಲಾಗುತ್ತೆ.